ಅರಿವಿನ ಕುರುಹು ಅಂತ ಕರೀತಾರೆ. ಅದರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಲದು. ಇಲ್ಲಿ ಶರಣು ಬಸವೇಶ್ವರರಿಗೆ ಗುರು, ಲಿಂಗ, ಜಂಗಮ. ಜಂಗಮ ಅಂದರೆ ಜನನ ಮರಣ ರಹಿತ. ಅದರ ಬಗ್ಗೆ ಹೇಳ್ಕೊತ ಹೋಗ್ತೀನಿ ಮುಂದೆ. ಶರಣರ ಜನನ ಮರಣ ರಹಿತನೇ ಜಂಗಮ. ಮತ್ತು ಮುಂದೆ ಪಾದೋದಕ್ಕೆ ಅಂದರೆ ಪಾದೋದಕ್ಕನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು. ಪಾಕಾರೋ ಪಾಪನಾಶನ, ದಕಾರೋ ದಹ್ಯತೆ, ದೋಕಾರೋ ದೋಷ ನಾಶನ, ದಕಾರೋ ದಹ್ಯತೆ, ಕಕಾರೋ ಕರ್ಮಛೇದನ ಇತಿ ಪಾದೋದಕ್ಕೆ. ಮತ್ತು ಮುಂದೆ ಹೇಳ್ತಾರೆ ಪ್ರಸಾದವನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ನಿಮಗೆಲ್ಲ ಗೊತ್ತದ. ನೀವೆಲ್ಲರೂ ಕೂಡ ಬಂದಿರ್ತೀರಿ. ಇಲ್ಲಿ ಬಂದಾಗ ಮಹಾದಾಸೋಗದಲ್ಲಿ ಪ್ರಸಾದವನ್ನು ಯಾವ ರೀತಿ ಸ್ವೀಕಾರ ಮಾಡ್ಬೇಕ್ರಿ ಇಲ್ಲಿ ಬಂದಾಗ ಏನಂತೀರಿ ನೀವು? ನಿಮ್ಮ ಮನ್ಯಾಗ ಮಾಡಿದ ಅಡುಗೆನ ಇಲ್ಲಿ ಇರ್ತೈತೆ. ಅದಕ್ಕೆ ನಾವೇನಂತೀವಿ? ಇಲ್ಲಿ ಪ್ರಸಾದ ಅಂತೀವಿ. ಮನ್ಯಾಗ ಏನಂತೀರಿ? ಯಾರ ಸ್ವಾಮಿಗಳು ಬಂದರು, ಕೆಲವೊಂದಿಷ್ಟು ಹೇಳ್ತಾರೆ ನಿಮಗೇನಂತ. ಯಾರ ಸ್ವಾಮಿಗಳು ಬಂದಾಗ ಕೆಲವೊಬ್ರು ಅಂತಿರ್ತಾರೆ ಏನಂತ? ಮುತ್ಯಾರ ಸ್ನಾನ ಮಾಡಿರಿ, ಪೂಜೆ ಮಾಡ್ಕೋರಿ, ಪ್ರಸಾದ ಮಾಡಿರಿ, ಇದು ಒಳ್ಳೆಯ ಸಂಸ್ಕಾರ ಹಿಂಗೆ ಕೆಲವೊಬ್ರು ಅಂತಿರ್ತಾರೆ. ಇನ್ನೂ ಇಷ್ಟು ಮಂದಿ ಮುತ್ಯಾರ ಜಳಕ ಮಾಡಿರಿ, ಊಟ ಮಾಡಿರಿ, ಜಳಕ ಮಾಡಿರಿ, ಪೂಜೆ ಮಾಡ್ಕೋರಿ, ಊಟ ಮಾಡಿರಿ. ಇನ್ನಿಷ್ಟು ಕೆಲವು ಮಂದಿ ಅಂತಾರೆ ಏನಂತ? ಮೈ ತುಕ್ಕೋ, ಪೂಜೆ ಮಾಡ್ಕೋ, ಕೂಳು ತಿನ್ನ. ಅದೇ ಪ್ರಸಾದಕ್ಕೆ ಏನಂತ ತಿಳ್ಕೊಂಡ್ರು? ಕೂಳು ಅಂತ ಭಾವಿಸಿದ್ರು. ಅದಕ್ಕೆ ಪ್ರಸಾದತ್ ಪ್ರಸನ್ನತ. ಇಲ್ಲಿ ಬಂದಾಗ ಊಟ ಅನ್ನಬಾರ್ದೇವ. ಮನೆಯಾಗಿದ್ದಾಗ ಪ್ರಸಾದ ಅನ್ನಬಾರ್ದು, ಇಲ್ಲಿ ಬಂದಾಗ ಊಟ ಅನ್ನಬಾರ್ದು. ಇಲ್ಲೇನನ್ಬೇಕು? ಪ್ರಸಾದ ಅಂತ ತಿಳ್ಕೊಂಡು ಕರಿಬೇಕು. ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡ್ರೆ ಇಲ್ಲೆಲ್ಲರೂ ಬಂದಿರಿ. ಆದರೆ ಇಲ್ಲೆಲ್ಲರೂ ಬಂದಾಗ ನಿಮ್ಮ ಮನೆ ಏನು ತಿಳ್ಕೊಂಡು ಶರಣರ ಇಲ್ಲೆಲ್ಲರೂ ಬಂದಿರಲ್ಲ, ರುದ್ರಮುನೇಶ್ವರನ ಮಕ್ಕಳು ನೀವೆಲ್ಲರೂ ಮಕ್ಕಳಾಗಿ ಬಂದಿರಪ್ಪ ಅಂದ ಬಳಿಕ ಮನೆಯಾಗಿದ್ದಾಗ ನೀವೆಲ್ಲರೂ ನಿಮ್ಮ ಸಾಮಾನ್ಯ ಮನುಷ್ಯರಾಗಿರ್ತೀರಿ. ಮನೆಯಾಗಿದ್ದಾಗ ಸಾಮಾನ್ಯ ಮನುಷ್ಯರಾಗಿ ಬಂದು ಪ್ರವಚನವನ್ನು ಕೇಳಿ ಮನೆಗೆ ಹೋಗಬೇಕಾದ್ರೆ ಅಸಾಮಾನ್ಯರಾಗಿರ್ತಕ್ಕಂಥ ನೀವೆಲ್ಲರೂ ಆಗ್ತೀರಿ. ಅದಕ್ಕೆ ಅಸಾಮಾನ್ಯ ಮಂದಿ ಅಂತ ತಿಳ್ಕೊಂಡು ಕರೀತಾರೆ. ಅಸಾಮಾನ್ಯರು ಅಂದ್ರೆ ಭಕ್ತರು. ಅಲ್ಲಿದ್ದಾಗ ಸಾಮಾನ್ಯ, ಇಲ್ಲಿ ಬಂದ ಬಳಿಕ ಅಸಾಮಾನ್ಯರಂತ ಕರೀತಾರೆ. ಅದಕ್ಕೆ ಪ್ರಸಾದತ್ ಪ್ರಸನ್ನತಃ. ಅದಕ್ಕೆ ಹೇಳ್ತಾರೆ ಮುಂದೆ ರುದ್ರಾಕ್ಷಿ ಮಂತ್ರ ಅಂತ ತಿಳ್ಕೊಂಡು ಬರುತ್ತೆ. ವಿಭೂತಿ ವಿಭೂತಿಯನ್ನು ಧರಿಸ್ಕೊಳ್ಬೇಕು. ವಿಭೂತಿಯನ್ನು ಧರಿಸ್ಕೊಳ್ಳೋದ್ರಿಂದ ಫಲ ಸಿಗುತ್ತದೆ. ನೀವೆಲ್ಲರೂ ನಾಳೆ ಬರೋ ಮುಂದೆ ನೋಡಿ ಎಲ್ಲರೂ ಹಚ್ಕೊಂಡ್ಬಂದಿರಿ, ಭಾಳ ಸಂತೋಷ. ಇನ್ನು ಯಾರ್ಯಾರು ಹಚ್ಕೊಂಡು ಬಂದಿಲ್ಲ ಹಚ್ಕೊಂಬರ್ರಿ. ಯಾಕಂತ ತಿಳ್ಕೊಂಡ್ರೆ ಯಾರೋ ಫಾರಿನರ್ ಹಿಂಗೆ ವಿಭೂತಿ ಮಾರೋ ಮುಂದೆ ಹೋದ್ರಂತ ಪರದೇಶದವರು. ಆ ವಿಭೂತಿ ಗಟ್ಟಿ ಹಿಡ್ಕೊಂಡು ಅವ ನೋಡಾಕತ್ತಿದ್ದಂತ, ಕೇಳಿದಂತ ಏನಂತ? ಇದ್ರ ಎಕ್ಸ್ಪೈರಿ ಡೇಟ್ ಎಂದಾಕೈತಿ ಅಂತ ಕೇಳಿದಂತ. ವಿಭೂತಿ ಗಟ್ಟಿ ಹಿಡ್ಕೊಂಡು ಎಕ್ಸ್ಪೈರಿ ಡೇಟ್ ಎಂದಾಗತ್ತೆ ಅಂತ ತಿಳ್ಕೊಂಡಾಗ ವಿಭೂತಿ ಮಾರ ಒಂದಂತ, ಇದನ್ನು ಯಾರು ಧರಿಸ್ಕೊಳ್ತಾರೆ ಅವ್ರ ಎಕ್ಸ್ಪೈರಿ ಡೇಟ್ ಮುಂದಕ್ಕೆ ಹೋಗೈತೆ ಅಂದಂತವ. ಇದ್ರ ಎಕ್ಸ್ಪೈರಿ ಡೇಟ್ ಮುಂದಕ್ಕೆ ಹೋಗೈತಿ, ಇದನ್ನು ಯಾರು ಧರಿಸ್ಕೊಳ್ತಾರೆ. ಹಂಗೆ ನೀವೆಲ್ಲರೂ ಏನಂತ ತಿಳ್ಕೊಂಡು ವಿಭೂತಿ ಧರಿಸ್ಕೊಂಡು ಬರ್ರಿ. ವಿಭೂತಿ ರುದ್ರಾಕ್ಷಿ ಕೊಳ್ಳಾಗ ಒಂದರ ರುದ್ರಾಕ್ಷಿ ಇರಲಿವ. ಯಾಕೆ ಹೇಳಕತ್ತೀನಂತ ತಿಳ್ಕೊಳವು? ಇದು 21 ದಿನಗಳು ನಡೆದ್ರೂ ಕೂಡ ಹೇಳಲಾರ್ದಕ್ಕಂಥದ್ದು. ಯಾಕಂದ್ರೆ ಒಂದೊಂದು ದಿನ ಒಂದೊಂದು ಆವರಣಗಳನ್ನು ಹೇಳ್ಕೋಬೇಕು. ನಿಮ್ಗೆ ಸಾಧ್ಯವಾದ ಮಟ್ಟಿಗೆ ಹೇಳೋದು ಅದನ್ನು. ರುದ್ರಾಕ್ಷಿ ಮಂತ್ರ, ರುದ್ರಾಕ್ಷಿ ಒಂದರ ಕೊಳ್ಳಾಗ ಧರಿಸ್ಕೋಬೇಕು. ಮಕ್ಕಳು ಕೊಳ್ಳಾಗರೆ ಇರಬೇಕು, ನಮ್ಮ ಕೊಳ್ಳಾಗ ಇರಬೇಕು. ಎಲ್ಲ ಇರಬೇಕು. BP ಕಡಿಮೆ ಇರ್ತದೆ, ಶುಗರ್ ಏನಾರ ಹೆಚ್ಚು ಕಡಿಮೆ ಆಗಿರ್ತಲ್ಲ, ಕೊಳ್ಳಾಗಿದ್ರೆ ಅದು ಕಂಟ್ರೋಲ್ ತರ್ತೈತೆ. ಅದಕ್ಕೆ ಮತ್ತು ರುದ್ರಾಕ್ಷಿ ಅಂತ ತಿಳ್ಕೊಂಡ್ರೆ ಅದು ಒಂದು ಏನೋ ಬೀಜ ಅಂತ ತಿಳ್ಕೊಂಡು ಅನ್ನಬಾರ್ದು. ಅದೇನು ಬೀಜ ಆಳದ ಅಂತ ತಿಳ್ಕೊಂಡು ಅನ್ನಬಾರ್ದು. ಅದಕ್ಕೆ ಫಲ ಕೊಡೋಂಗಿಲ್ಲ. ಮಂತ್ರ ಅಂದ್ರೆ ಅದು ಕಿಮ್ಮತ್ ಐತಿ. ಅದಕ್ಕೆ ಅಕ್ಷರ ಆಳ ಅಂತ ತಿಳ್ಕೊಂಡ್ರೆ ಅದಕ್ಕೆ ಕಿಮ್ಮತ್ ಕೊಡಲ್ಲ. ಮಂತ್ರ ಅಂದ್ರೆ ಅಂತ ತಿಳ್ಕೊಂಡ್ರೆ ಕಿಮ್ಮತ್ ಭಾಳ ಬರ್ತೈತಿ. ಅದನ್ನು ಯಾವ ರೀತಿ ಜಪ ಮಾಡಬೇಕು ಅನ್ನೋದನ್ನು ಗುರುಗಳು ಶರಣಬಸವಣ್ಣವರಿಗೆ ಹೇಳಿದ ಬಳಿಕ 12 ವರ್ಷಗಳ ಪರ್ಯಂತರ ಸೇವಾ ಮಾಡಿದ. 12 ವರ್ಷಗಳ ಪರ್ಯಂತರ ಸೇವೆಯನ್ನು ಮಾಡಿದ. 12 ವರ್ಷಗಳಾದ ಬಳಿಕ ಆದಯ್ಯ ಮಡಿಯಮ್ಮನವರು ಕಲಿಕೇರಿಗೆ ಬರ್ತಾರೆ. ಬಂದ ಬಳಿಕ ಆದಯ್ಯ ಮಡಿಯಮ್ಮನವ್ರು ಅಂತಾರೆ, ಏನಪ್ಪ ನನ್ನ ಮಗ ಎಲ್ಲಿದಾನ ಅಂತ ಕೇಳಿದ್ರಂತ. ನನ್ನ ಮಗ ಎಲ್ಲಿದಾನ ಅಂತ ತಿಳ್ಕೊಂಡು ಕೇಳಿದ ಬಳಿಕ ಅಲ್ಲದ ನೋಡು ಅಂತ ತಿಳ್ಕೊಂಡಾಗ 12 ವರ್ಷಗಳ ಪರ್ಯಂತರ ಬಂದಿರಲಿಲ್ಲ. ಮಗನನ್ನು ಬಿಟ್ಟು ಹೋಗ್ಯಾರ. 24 ವರ್ಷದವದಾನ. ಅಲ್ಲಿವರೆಗೂ ಕೂಡ ಮಗನ ನೋಡಕ್ಕೆ ಬರಲಿಲ್ಲ. 24 ವರ್ಷದವನಾದ ಬಳಿಕ ಮಗನನ್ನು ಗುರುತಿಡಿಯೋಕ್ಕಾಗಲಿಲ್ಲ ಅಂತ ಅವನೇ ನಮ್ಮ ಮಗನ ಅಂತ ತಿಳ್ಕೊಂಡು ಕೇಳಿದ್ರಂತ ಮಡಿಯಮ್ಮ ತಾಯಿಯವರು. ಹೌದು, ಅವನೇ ನಿಮ್ಮ ಮಗ ಅಂತ ತಿಳ್ಕೊಂಡ ಬಳಿಕ ಯಪ್ಪ ನಾವು ಮಗನಿಗೆ ಮದುವೆ ಮಾಡ್ಬೇಕಂತ ವಿಚಾರ ಮಾಡಾಕತ್ತೀವಿ, ಮತ್ತು ನಮ್ಮ ಮಗನಿಗೆ ಒಂದು ಸ್ವಲ್ಪ ಹೇಳಬೇಕು ಅಂತ ತಿಳ್ಕೊಂಡಂದಾಗ ಅವಾಗ ಮರುಳಾರಾಧ್ಯರು ಅವನಿಗೆ ಯಾಕೆ ಮದುವೆ ಮಾಡ್ತಾರೆ ಅಂತ ತಿಳ್ಕೊಂಡು ಅನ್ಲಿಲ್ಲ. ಯಪ್ಪ ಚಲೋ ಆತ್ ತಗೋರಿ, ಸಂಸಾರದಿಂದ ಸದ್ಗತಿ ಪಡೀಲಿಕ್ಕೆ ಸಾಕಷ್ಟು ದಾರಿಗಳದಾವ, ಆಗಲಿ ಅಂತ ತಿಳ್ಕೊಂಡು ಕರೆದ್ರಂತ ಶರಣಬಸವ ಬಾಯಿಲಿ ಅಂತ ತಿಳ್ಕೊಂಡಂದಾಗ ನಿಮ್ಮ ತಂದೆ ತಾಯಿ ಬಂದಾರ, ಮತ್ತು ಇನ್ನು ಅವ್ರು ಮದುವೆ ಮಾಡ್ಬೇಕಂತ ತಿಳ್ಕೊಂಡು ಯೋಚನೆ ಮಾಡಕತ್ತಾರ, ಮತ್ತು ಮದುವೆ ಅಂತ ಮಾಡ್ಕೊಂಬಿಡು ಅಂದ್ರೆ ಅವ್ರು ಮದುವೆ ಮಾಡ್ಕೊ ಅಂತ ತಿಳ್ಕೊಂಡಂದಾಗ ಶರಣಬಸವ ಏನಂದ ಅಂತ ತಿಳ್ಕೊಂಡಂದ್ರೆ, ಶರಣರ ನೆನಪಿರಲಿ ಮದುವೆ ವಾಲ್ಯ ಅಂದವ. ಮದುವೆ ನಾ ಮಾಡ್ಕೊಳಕ್ಕೆ ವಾಲ್ಯ ಅಂತ ತಿಳ್ಕೊಂಡಂದ. ಅವಾಗ ಅವ್ರು ಅಂದರು, ಇಲ್ಲ ಮದುವೆ ಆಗಬೇಕು, ನೀನು ಶರಣರೆಲ್ಲರೂ ಕೂಡ ಮದುವೆ ಆಗಿದ್ದಾರೆ, ನೀನು ಮದುವೆ ಆಗಬೇಕಂತ ತಿಳ್ಕೊಂಡು ಭಾಳಷ್ಟು ಹಠ ಮಾಡಿದ ಬಳಿಕ ಆಯ್ತಪ್ಪ ಮದುವೆ ನೀವು ಗುರುವಿನ ಮಾತಿನಗೆ ಒಪ್ಪಿಕೊಂಡ.
ಗುರುಗಳು ಹೇಳಿದರು, ಗುರುಗಳು ಆಣಿ ಹಾಕಿದ್ರಂತ, ನೀವು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನಗೆ ಒಂದು ಆಣಿ ನನಗೆ ಅಂದ್ರಂತ. ಇಪ್ಪ ಆಣಿ ಹಾಕಕ್ಕೆ ಹೋಗ್ಬೇಡ, ನಿನ್ನ ಮಾತಿಗೆ ಮೇಲೆ ನನ್ನ ಬೆಲೆ ಅದ, ನಾ ಮಾಡ್ಕೊತೀನಿ ಅಂತ ತಿಳ್ಕೊಂಡು ಅವಾಗ ಗುರುಗಳು ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ಅವಾಗ ಶರಣಬಸಪ್ಪನವರು ಮದುವೆಗೆ ಒಪ್ಪಿಕೊಳ್ತಾರೆ. ಮುಂದೆ ಕನ್ಯಾ ನೋಡೋಕ್ಕೂ ಕೂಡ ಹೋಗ್ತಾರೆ. ಅದು ಕನ್ಯಾ ನೋಡೋಕೆ ಯಾವ ರೀತಿ ಹೋಗ್ತಾರೆ ಅನ್ನೋದನ್ನು ನಾಳೆ ದಿವಸ ಕನ್ಯಾ ನೋಡಿ ನಾಳೆ ದಿವಸ ಮದುವೆ. ನಾಳೆ ಎಣ್ಣೆರು ಯಾರು ಹಾಕಿರಿ, ಗಣ್ಯರು ಯಾರು ಹಾಕಿರಿ, ಈ ವೇದಿಕೆ ಮುಖಾಂತರ ಹೇಳ್ರಿ. ಎಣ್ಣೆರು ಯಾರು ಹಾಕಿರಿ, ಗಣ್ಯರು ಯಾರು ಆಗಿರಲಿನ ಆಗ್ಯಾರ, ಅವ್ರ ಹೆಸರು ಹೇಳ್ರಲ್ಲ, ಮತ್ತು ಅವ್ರನ್ನ ಜೋರ ಚಪ್ಪಾಳೆ ತಟ್ಟಬೇಕಲ್ಲ ಅವ್ರಿಗೆ. ಗಣ್ಯರು ಯಾರು ರೀ? ಸಿದ್ಧಲಿಂಗಯ್ಯನವರು, ಹಿರೇಮಠ, ಇದ್ದಲಿಗೆ ಮಠ, ಸಿದ್ಧಲಿಂಗ ಮಠ. ಜೋರಾಗಿ ಚಪ್ಪಾಳೆ ತಟ್ಟ ಅವ್ರಿಗೆ ಗಣ್ಯರಿಗೆ. ಅರಳಗುಂಡಿಗೆ ಅವರು. ಮತ್ತು ಹೆಣ್ಣೆಯವರು ವಿಜಯಕುಮಾರ್ ಹಿರೇಮಠ, ಅವರು ಹೆಣ್ಣೆಯವರು ಅಂದ್ರೆ ಮಾಷಾಳ ಸ್ವರೂಪದವರು. ಅವ್ರಿಗೆ ಒಂದು ಸಲ ಜೋರಾದ ಚಪ್ಪಾಳೆ ತಟ್ಟಬೇಕು ನೋಡಿ. ಹೆಣ್ಣೆಯವರು ಗಣ್ಯವರು ಆಗ್ಯಾರ. ಮತ್ತು ಏನೇನು ಪ್ರದಕ್ಷಿಣೆ ಮಾತಾಡೋಗಿದ್ರೆ ಇಲ್ಲೇ ಮಾತಾಡ್ತಿರೋ, ನೀವು ಅಲ್ಲಿ ಹೋಗಿಂದ ಮಾತಾಡ್ತೀರ, ಏನೇನು ಅದಾವೆಲ್ಲ ಮಾತಾಡ್ರಿ. ಮತ್ತು ಯಾಕಂದ್ರೆ ಅವತ್ತಿನ ಕಾಲದ ಹೆಂಗಿತ್ತು, ಇವತ್ತಿನ ಕಾಲ ಭಾಳ ದುಬಾರಿ ಕಾಲ ಆಗೈತಿ. ಅದಕ್ಕೆ ನಿಮ್ಮ ಅನುಕೂಲತೆ ಹೆಂಗೈತೆ ನೋಡ್ರಿ, ವಿಚಾರ ಮಾಡಿರಿ. ನಾಳೆ ದಿವಸನ ಮದುವೆ ಸಮಾರಂಭ ಇರ್ತೈತಿ. ನಾಳೆ ಮದುವೆ ರೀ, ಯಾರ್ದು? ಮತ್ತು ನಂದು ತಿಳ್ಕೊಂಡ್ರಿ. ಶರಣಬಸವೇಶ್ವರ ಮದುವೆ ಸಮಾರಂಭದ ಜಲ್ದಿ ಬರ್ಬೇಕು ನೀವು. ನೀವು ಜಲ್ದಿ ಬರ್ಬೇಕು. ನಮ್ಮ ಗವಾಯಿಗಳು 7:00 ಬಂದು ಕೂತಿರ್ತಾರೆ, ಪಾಪ ಯಾರೂ ಇರಲ್ಲ. ಅದಕ್ಕೆ ನೀವು ಜಲ್ದಿ ಬಂದ್ರೆ ಭಾಳ ಚಲೋ ಇರ್ತೈತಿ. ಅದಕ್ಕೆ ನೀವು 8:30 ಮೇಲ್ಪಟ್ಟು ಬರಾಕತ್ತಿರ್ತೀರಿ, ಹಂಗೆ ಬರಬಾರ್ದು. ಜಲ್ದಿನ ಬಂದ್ರೆ 1 ತಾಸು ಪುರಾಣ, ಅದಕ್ಕೆ ಜಲ್ದಿ ಬರ್ಬೇಕು. ನೀವು ಬರ್ತಿರ್ಲಿವ? ಅನ್ರಿ, ಮತ್ತೆ ಬರ್ತೀನಿ ಅಂತೇಳಿ. ಯಪ್ಪ ನಮ್ಮ 5:00 ಇಲ್ಲ, ನಮ್ಗೆ 7:00 ಬಂದರೆ ಸಾಕ್ರಿ, ಭಾಳ ಪುಣ್ಯ ಬರ್ತೈತಿ. 5:00 ಏನು ಬೇಡ, 7:00 ಪುರಾಣ ಪ್ರಾರಂಭ ಇರ್ತೈತಿ. ನಾವು ಬರುವುದಕ್ಕಿಂತ ಮುಂಚಿತವಾಗಿ ನೀವು ಬರಬೇಕು. ಪುರಾಣಕ್ಕೆ ಬರ್ರಿ ಅಂತ ತಿಳ್ಕೊಂಡು ಯಾಕೆ ಹೇಳಕತ್ತೀನಿ, ಮುಂದಿನ ಕಾರ್ಯಕ್ರಮ ಸಮಿತಿ ಅವರು ತಯಾರೊಳಗಿರ್ರಿ. ಯಾರು ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡ್ರೆ, ಪುರಾಣಕ್ಕೆ ತಡ ಮಾಡಿನೂ ಬರಬಾರ್ದು. ಜಲ್ದಿನ ಬರಬೇಕು. ಮತ್ತು ಲೇಟ ಪೂರ ಮಂಗಳಾರ ತಗೋತಿದ್ದಿಲ್ಲ ಅವಾಗೂ ಬರಬಾರ್ದು. ಮತ್ತೆ ಅವಾಗೂ ಬರೋಕ್ಕೆ ಹೋಗ್ಬಾರ್ದು. ಮಂಗಳಾರ ತರಕ ಹೋಗಿ ಬರೋಂತ ಅವಾಗೂ ಬರೋಕ್ಕೆ ಹೋಗ್ಬಾರ್ದು. ಯಾವಾಗ ಬರಬೇಕು? ಪುರಾಣಿನ ಪ್ರಾರಂಭ ಆಗಿರಬೇಕು, ಅವಾಗ ಬಂದುಬಿಡ್ಬೇಕು. ಬಡ ಯಾವಾಗ ಚಲೋ ಆತಂದ ಬಳಿಕ ಬಂದುಬಿಡ್ಬೇಕು. ಅದು ಯೋಗ್ಯವಾಗಿರ್ತಕ್ಕಂಥದ್ದು. ಯಾಕೆ ಹೇಳಕತ್ತೀನಂದ್ರೆ, ಶರೀಫ ಪ್ರಭುಲಿಂಗ ಲೀಲೆ ಪುರಾಣ ಹೇಳ್ತಿದ್ದ. ಈ ಶರೀಫ್ ಅಲ್ರಿ, ಮತ್ತೆ ಹಿಂದೆ ಮತ್ತೆ ನಿಮ್ಮ ಶರೀಫ್ ಅಂದ್ರೆ ಇವತ್ತು ತಿಳ್ಕೊಂಡ್ರಿ ನೀವು. ಬನ್ನಿಕೊಪ್ಪ ಶರೀಫ, ಶಿಶುನಾಳ ಶರೀಫ. ಆ ಶರೀಫ್ ಏನಂತ ತಿಳ್ಕೊಂಡ್ರೆ, ಪ್ರಭುಲಿಂಗ ಲೀಲೆಯನ್ನು ಎಲ್ಲರಿಗೆ ಪುರಾಣ ಹೇಳ್ತಿದ್ದವ. ಮನೆ ಕರೆದು ಹೇಳಕ್ಕೆ ಹೋಗಿದ್ದವ. ಒಂದು ಊರಾಗ ಪುರಾಣ ಹೇಳಕತ್ತಿದ್ದ. ಪ್ರಭುಲಿಂಗ ಲೀಲೆ ಮನೆಗೆಲ್ಲ ಅಡ್ಡಾಡಿ ಬರಕತ್ತಿದ್ದ. ನಾನು ಹಂಗೆ ಮಾಡ್ಬೇಕಂತ ಮಾಡಿದ್ದೆ. ನೀವು ಯಾರೂ ಬರಲಿಲ್ಲ ಅಂದ್ರೆ ಮನೆಗೆ ಹೋಗಿ ಕರ್ಕೊಂಬರ್ಬೇಕಂತ ಮಾಡಿದ್ದೆ. ಭಾಳ ಖುಷಿಯಾಗೈತೆ ನೀವು ಎಲ್ಲರೂ ಬಂದಿದ್ದು. ಅದಕ್ಕೆ ಶರೀಫ್ ಏನು ಮಾಡಿದ ಅಂತ ತಿಳ್ಕೊಂಡ್ರೆ, ಮನೆಗೆ ಎಲ್ಲರಿಗೆ ಕರೆದು ಹೇಳಿದ, ಇವತ್ತು ಪ್ರಭುಲಿಂಗ ಲೀಲೆ ಪ್ರವಚನ ಚಲೋ ಐತ್ರಿ, ಪುರಾಣ ಚಲೋ ಐತಿ, ಎಲ್ಲರೂ ಬರ್ರಿ ಅಂತ ತಿಳ್ಕೊಂಡು ಎಲ್ಲರಿಗೆ ಕರ್ಕೊಂಡು ಹೇಳಕತ್ತಿದ. ಸಾಯಂಕಾಲ ಎಲ್ಲರೂ ಬರ್ರಿ ಅಂತ ತಿಳ್ಕೊಂಡ. ಆ ಊರೊಳಗೆ ಒಬ್ಬ ಗೌಡ್ಸೇನಿದ್ಲು. ಲಕ್ಷ್ಯ ಕೊಡ್ರಿ ಮಾತು. ಆ ಊರೊಳಗೆ ಒಬ್ಬ ಗೌಡ್ಸೇನಿದ್ಲು. ಗೌಡ್ಸೇನಿ ಏನಂದಂತ ತಿಳ್ಕೊಂಡ್ರೆ, ಶರೀಫ ಹೋಗಿ ಅಂದ, ಗೌಡ್ಸೇನಿ ಇವತ್ತು ಪುರಾಣ ಚಲೋವಾಕದ, ಪ್ರಭುಲಿಂಗ ಲೀಲೆ ಚಲೋವಾಕದ, ಬಾಯವ ಅಂತ ತಿಳ್ಕೊಂಡಂದಾಗ ಗೌಡ್ಸೇನಿ ಅಂದ್ಲು, ನಾವೊಂದು ಅರ್ಧ ತಾಸು ಬಿಟ್ಟು ಬರ್ತೀನಿ ಅಪ್ಪ ಅಂದಕ್ಕೆ. ಆಯ್ತು ಅಷ್ಟ ಆಗಲಿ ಅಂತ ತಿಳ್ಕೊಂಡು ಹೇಳಿ ಬಂದು ಪ್ರವಚನ ಚಲುವಾತು. ಮತ್ತು ಗೌಡ್ಸೇನಿ ಅಂದ ಮಳಿಗೆ ಕಿಮ್ಮತ್ತು ಭಾಳ ಅಲ್ರಿ. ಆಕೆ ಗೌಡ್ಸೇನಿ ಬರ್ತಾಳಂದ್ರೆ ಇಬ್ಬರು ಬಂದ್ರೆ ಆಕೆ ಹಿಂದೆ. ಎದಕ್ಕಂದ್ರಿ, ಇಬ್ಬರು ಆಕೆ ವ್ಯವಸ್ಥೆ ಮಾಡೋಕೆ ಒಂದು ಕುರ್ಚಿ ಅಡ್ಕೊಂಬಂದ್ರೆ ಆಕೆ ನೆಲ್ದಾಗ ಕುಂದ್ರಕ್ಕೆ ಆಗಲ್ಲ ಗೌಡ್ಸೇನಿಗೆ. ಆಕೆ ಗೌಡ್ಸೇನಿಗೆ ಒಂದು ಕುರ್ಚಿ ಹಾಕಿ ಹಿಂದೆ ಕುಂದ್ರಿಸಿದ್ರೆ ಆಕೆಗೆ ಪುರಾಣ ಕೇಳಕ್ಕೆ ಹಿಂದೆ ಒಂದು ಗೌಡ್ಸೇನಿ ಇಬ್ಬರು ಆಕೆಗೆ ವ್ಯವಸ್ಥೆ ಮಾಡೋಕೆ ಕುರ್ಚಿ ಹಾಕಿ ಕುಂದ್ರಿಸಿ ಪುರಾಣ ಕೇಳಿದ ಬಳಿಕ ಏನೋ ಪುರಾಣ ಮಂಗಳಾತು. ಹೋದ್ಲು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡು ಬಳಿಕ ಏನಾಯ್ತು, ಆಕೆಗೆ ಒಬ್ಬ ಮಗ ಇದ್ದ. ಒಬ್ಬನೇ ಒಬ್ಬ ಮಗ ಇದ್ದ. ರಾತ್ರಿ 12 ಗಂಟೆ ಸಮಯ. ಆ ಸಮಯದೊಳಗೆ ಏನಾಯ್ತು ಏನೋ ಗೊತ್ತಿಲ್ಲ, ಮಗನಿಗೆ ಹಾವು ಕಡಿತ್ರಿ. ಮಗನಿಗೆ ಹಾವು ಕಡಿತು, ನಾಗರಾವು ಕಡಿತು. ಕಡದು ವಿಷ ಬಿಟ್ಟು ಹೋತು. ಮಗ ಅಂತ ತಿಳ್ಕೊಂಡು ಚಿರಾಕತ್ತಿದ್ಲು, ಒಳಕತ್ತಿದ್ಲು, ದುಃಖಿಸಾಕತ್ತಿದ್ಲು. ಓಣಿಯವರೆಲ್ಲರೂ ಬಂದರು, ಇಡೀ ಊರು ಮಂದಿ ಬಂದರು. ಹಿಂಗೆ ಮಗನಿಗೆ ಹಾವು ಕಡ್ದೈತೆ ಎಲ್ಲರೂ ಬಂದರು. ಇಲ್ಲ ಅಲ್ಲಿ ಗಿಡ ಹಾಕ್ಸ್ಬೇಕು ಅಂತ ತಿಳ್ಕೊಂಡು ಎಲ್ಲರೂ ಹನ್ನಾಕತ್ತಿದ್ರು. ಅದ್ರಾಗ ಯಾರೋ ಒಬ್ರು ಅಂದ್ರಂತ, ಏನಂತ, ಇಲ್ಲ ಇಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ, ಶರೀಫ್ರ ಹತ್ರ ಕರ್ಕೊಂಡು ಹೋಗ್ರಿ, ಶರೀಫ್ರು ಗಿಡ ಹಾಕ್ತಾರ ಹಾವು ಕಡ್ದವ್ರಿಗೆ ಅಂತ ತಿಳ್ಕೊಂಡಂದ್ರು. ಶರೀಫ್ರು ಹಾವು ಕಡ್ದವ್ರಿಗೆ ಗಿಡ ಹಾಕ್ತಾರ, ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡಂದ ಬಳಿಕ ಅವಾಗ ಮಗ ಸಾಯ್ತಾನೆ ಅನ್ನೋದು ಸಂಕಟ. ಅವಾಗ ಓಡಿ ಬಂದ್ಲು. ಎಲ್ಲಿಗೆ ಶರೀಫನ ಹತ್ರ. ನೆನಪಿರಲಿ, ಶರೀಫನ್ ತಾಕ ಓಡೋಡಿ ಬಂದು ರೂಮ್ನಾಗ ಮಲ್ಕೊಂಡಿದ್ದ. ಬಂದು ಕದ ಬರೆಸಿದ್ಲು. ಶರೀಫ ಅಂತ ತಿಳ್ಕೊಂಡಂದು.
ಶರೀಫ ಅಂತ ತಿಳ್ಕೊಂಡ ಬಳಿಕ 2-3 ಸಲ ಕೂಗಿದ ಬಳಿಕ ಶರೀಫರು ಎದ್ದರು. ಯಾರವರು? ಯಪ್ಪ ಶರೀಫ, ನಾನು ಗೌಡಶೇನಿ. ಯಾಕೆವ್ವ ಇಷ್ಟೊತ್ತಿನಾಗ ಯಾಕೆ ಬರಕ್ಕೆ ಹೋಗಿದ್ದಿ? ಯಪ್ಪ ಶರೀಫ, ನನ್ನ ಮಗ್ಗ ಹಾವು ಕೊಡೋದೈತೆ, ನನ್ನ ಮಗ ಉಳಿಯಂಗಿಲ್ಲ, ಭಾಳ ಉಳಿಯುವ ಸ್ಥಿತಿ ಒಳಗಿಲ್ಲ, ಸಾಯ್ತಾನೆಪ್ಪ, ಅರ್ಜೆಂಟ್ ಬಾ ಅಂತ. ಶರೀಫ್ ಅಂದ, ಗೌಡಶೇನಿ ನಾನು ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂದ. ಏನಂದ? ಅರ್ಧ ತಾಸು ಬಿಟ್ಟು ಬರ್ತೀನಿ ಅಂದ. ಯಪ್ಪ ಹಂಗೆ ಮಾಡಬೇಡ, ನೀನು ಕಾಲು ಎಳ್ಕೊಂತೀನಿ, ಯಪ್ಪ ಹಂಗೆ ಮಾಡಬೇಡ ಶರೀಫ, ಬಾರೋ ಯಪ್ಪ ಹಂಗೆ ಮಾಡಬೇಡ ಅಂದು. ಇಲ್ಲವಾ, ಮತ್ತು ನೀನು ಹಂದಿಲ್ಲ ಅರ್ಧ ತಾಸು ಬಿಟ್ಟು ಬರ್ತೀನಿ. ನಾನು ಅರ್ಧ ತಾಸು ಬಿಟ್ಟು ಬರ್ತೀನಿ. ನೀ ಅರ್ಧ ತಾಸು ಬಿಟ್ಟು ಬಂದ್ರೆ ನನ್ನ ಮಗ ಬದುಕಂಗಿಲ್ಲ. ನೋಡಿ ಹೆಂಗಂತ, ನಿನ್ನ ಮಗ ಬದುಕಂಗಿಲ್ಲ. ಇಲ್ಲಪ್ಪ ನನ್ನ ಮಗ ಬದುಕಂಗಿಲ್ಲ. ಶರಣರು ಯಾವಾಗಲೂ ಕೂಡ ಒಳ್ಳೆಯವರಿಗೆ ಅಷ್ಟೇ, ಕೆಟ್ಟವರಿಗೆ ಅಷ್ಟೇ. ಯವ್ವ ನೀ ಮಾಡಿದೆ ಅಂತ ತಿಳ್ಕೊಂಡು ನಾನು ಮಾಡೋಂಗಿಲ್ಲ, ಬರ್ತೀನಿ ನಡಿ ಅಂತ ತಿಳ್ಕೊಂಡು ಅಂದ. ಹೋಗಿ ಗಿಡವನ್ನು ಹಾಕಿದ ಬಳಿಕ ಮಗ ಬದುಕ್ತಾನಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ. ಅದಕ್ಕೆ ಜಲ್ದಿನ ಬರ್ರಿ, ನಾನು ತಾಸು ಬಿಟ್ಟು ಬಂದೆ, ಅರ್ಧ ತಾಸು ಬಿಟ್ಟು ಬಂದೆ ಅಂತ ತಿಳ್ಕೊಂಡು ಶರೀಫಿಗೆ ಮಾಡಿದಂಗೆ ಗೌಡಶೇನಿ ಮಾಡಿದಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆಲ್ಲರೂ ಅರ್ಧ ಗಂಟೆ ಮುಂಚಿತವಾಗಿ ಬಂದು ಪುರಾಣದೊಳಗೆ ಭಾಗಿಗಳು ಆಗಬೇಕಂತ ತಿಳ್ಕೊಂಡು ಕೇಳಿಕೊಳ್ಳುತ್ತೆ.